ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಣಿ ನಟರಾಜ್. ಸ್ಪಾಟ್ಲೈಟ್. ವೀಕ್ಷಕರೇ, ನಮ್ಮ ಕನ್ನಡ ಚಿತ್ರರಂಗದ ಅನೇಕ ಗಣ್ಯ ಕಲಾವಿದರ ಜೊತೆ ನಮ್ಮ ವಿ ನಾಗೇಂದ್ರ ಪ್ರಸಾದ್ ಅವರ ಒಡನಾಟ ಇದೆ. ಅವರ ಬಾಂಧವ್ಯ ಹೇಗಿದೆ ಅಂತ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ಹಂಸಲೇಖ ಅವರು ಇತ್ತೀಚೆಗೆ ಒಂದು ಮಾತನ್ನು ಹೇಳಿದರು. ಹಂಸಲೇಖ ಅವ್ರನ್ನ ಹೊರತುಪಡಿಸಿ ನೀವು ಒಬ್ಬರೇ ಎಲ್ಲ ಥರದ ಸಾಂಗ್ಗಳನ್ನ ಬರೆದಿರೋದು ಅಂತ. ಸೊ ಹಂಸಲೇಖ ಅವ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಹಂಸಲೇಖ ಅವರು ನನಗೆ ಗುರು ಸಮಾನರು. ಹೌದು ಹೌದು. ಯಾಕೆಂದರೆ ನಾವೊಂಥರ ಏಕಲವ್ಯನ ಥರ ಹಾಡು ಬರೆಯೋದು ಅದೊಂದು ಕಲೆ ಅಲ್ಲ. ನಾವು ಅವರ ಹಾಡುಗಳನ್ನು ಕೇಳ್ತಾ ಬೆಳೆದವರು, ಕೋರ್ಸ್ ಹಿಂದಿನವರು ಕೂಡ. ಬಟ್ ಹಂಸಲೇಖ ಅವರ ಆ ವರ್ಸಿಟಾಲಿಟಿ ಮತ್ತು ಆ ಹೊಸ ಪ್ರಯೋಗಗಳು ನಮ್ಮನ್ನು ಹೆಚ್ಚು ಆಕರ್ಷಣೆ ಮಾಡ್ತು. ಹೌದು ಹೌದು. ಕಾಲೇಜಿನ ದಿನಗಳು, ಶಾಲೆ ದಿನಗಳಲ್ಲಿ. ಅಲ್ಲಿಂದ ನಾನು ನೋಡ್ತಾ ಹೋದ ಅವ್ರದ್ದು ಎಲ್ಲ ಹಾಡುಗಳು ಕೇಳಿದ್ದೀನಿ. ಒಂದಕ್ಕಿಂತ ಒಂದು ಭಿನ್ನ. ಮತ್ತು ಅವರೇ ಕಂಪೋಸ್ ಮಾಡ್ತಾರಲ್ಲ, ಬಹುಶಃ ಏಷ್ಯಾದಲ್ಲಿ ಅಂತ ಒಂದು ಕಡೆ ಕೇಳಿದ ನೆನಪು ನನಗೆ. ವರ್ಲ್ಡಲ್ಲಿ ಗೊತ್ತಿಲ್ಲ. 300 ಸಿನಿಮಾ ತಾವೇ ಸ್ವತಃ ಸಂಗೀತ ನಿರ್ದೇಶನ ಮಾಡಿ, ಸಾಹಿತ್ಯ ರಚಿಸಿ, ರಿರೆಕಾರ್ಡಿಂಗ್ ಮಾಡಿ ಇರುವಂಥ ಏಕೈಕ ವ್ಯಕ್ತಿ ಹಂಸಲೇಖ ಅವರು. ಏಷ್ಯಾದಲ್ಲೇ. ಸೊ ವರ್ಲ್ಡಲ್ಲಿ ಬಗ್ಗೆ ಗೊತ್ತಿಲ್ಲ ನನಗೆ. ಅದು ಒಂದು. ಆ್ಯಂಡ್ ಅವರ ಸ್ಟ್ರೆಂತ್ ಇದೆಯಲ್ಲ, ಅವರ ಅನುಭವ ಮತ್ತು ಅವ್ರ ಭಾಷೆ, ಬಳಸೋ ವಿಧಾನ, ಇದೆಲ್ಲ ಒಂದು ಮಾದರಿ ನಮಗೆಲ್ಲಿಗೆ, ಮುಂದಿನ ಜನ್ರೇಷನ್ಗೆ. ಕನ್ನಡ ಸಾಹಿತ್ಯ ಪರಂಪರೆ, ಗೀತ ಪರಂಪರೆಯಲ್ಲಿ ಭಾಳ ದೊಡ್ಡ ಪ್ರಯೋಗಗಳನ್ನು ಮಾಡಿದವರು ಹಂಸಲೇಖ ಅವರು. ಹಾಗಾಗಿ ಅವ್ರ ಮೇಲೆ ಭಯಂಕರ ರೆಸ್ಪೆಕ್ಟ್ ನನಗೆ. ಅದೇ ಸಂದರ್ಭದಲ್ಲಿ ಅವರು ನನ್ನನ್ನು ಭಾಳ ಪ್ರೀತಿಯಿಂದ ನನ್ನ ಗಮನಿಸಿ, ಈ 3 ದಶಕ ಅವರು ಗಮನಿಸಿದ್ದಾರೆ. ಆರಂಭದಲ್ಲೇ ನನಗವರು ಒಂದು ಕಡೆ ನನ್ನ ಉತ್ತರಾಧಿಕಾರಿ ಅಂತ ಹೇಳಿಬಿಟ್ರು. ಈಗ 3 ದಶಕಗಳು ಗಮನಿಸಿ ಮತ್ತೆ ಅದನ್ನು ನನ್ನ ಉತ್ತರಾಧಿಕಾರಿ ಮಾತ್ರ ಅಲ್ಲ, ಎತ್ತರಾಧಿಕಾರಿ ಅಂತ ಅಂದರು. ಒಂದು ತಮಾಷೆ ಅಂದರೆ ಆ ಥರದ್ದೊಂದು ಫನ್ ಮಾಡಿದ್ರು. ಅಂಥ ಒಬ್ಬ ಮೇಧಾವಿ ಮತ್ತು ಕನ್ನಡದ ಗೀತ ಪರಂಪರೆಯಲ್ಲಿ ಅಷ್ಟು ದೊಡ್ಡ ಹೆಸರು ಇರುವಂಥವ್ರು ನನ್ನಂಥವ್ರನ್ನ ಹಾಗೆ ಆಶೀರ್ವಾದ ಮಾಡಿದ್ರಲ್ಲ, ಅದು ನನ್ನ ಜನ್ಮದಲ್ಲಿ ಒಂದು ಸಾರ್ಥಕ್ಯ ಭಾವ ಅದು. ಹೌದು. ಓಕೆ ಸರ್, ಇದೇ ರೀತಿ ವಿ ಮನೋಹರ್ ಅವರು ಬರೆದಿರೋ ಸಾಂಗ್ಗಳು ಅಷ್ಟೇ, ಅವರ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರೋ ಸಾಂಗ್ಗಳು ತುಂಬಾ ಚೆನ್ನಾಗಿದ್ದಾವೆ. ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಾನು ಮನೋಹರ್ ಸರ್ನ ಫಾಲೋ ಮಾಡ್ಕೊಂಡ್ಬಂದಿನಿ ಆಗ್ಲಿಂದ. ಅವರು ಎಂಥ ಅದ್ಭುತ ಪ್ರತಿಭೆ, ಎಂತೆಂಥ ಹಾಡುಗಳನ್ನ ಮಾಡಿದ್ರು. ಜಮದ್ ಜೋಡಿ ಅಂತ ಸೂಪರ್ ಡೂಪರ್ ಹಿಟ್ನ ನಾವು ಯೋಚನೆನೇ ಮಾಡೋಕ್ಕಾಗಲ್ಲ, ಆ ಥರದ ಹಿಟ್ಸ್ ಕೊಟ್ಟವರು. ಆಮೇಲೆ ಅವ್ರದ್ದು ಭಾಷೆ, ಅವ್ರದ್ದು ಹಾಡಿನ ಬರಹದ ಶೈಲಿ ಎಲ್ಲ ತುಂಬ ಇಂಪ್ಯಾಕ್ಟ್ ಮಾಡಿದೆ. ಹೌದು. ಮತ್ತು ಹಿಂಗಾಗ್ತಿದೆ ಅಂತಂದರೆ, ಇವಾಗ ಹೋಗ್ತಾ 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 ಎಲ್ಲರೂ ಪರ್ಟಿಕ್ಯುಲರ್ಲಿ ಟೆಕ್ನಿಷಿಯನ್ಸು ಮೂಲೆ ಗುಂಪು ಹಾಕ್ತಿದ್ದಾರೆ ಅಂತ ಅನ್ಸಲ್ವಾ ನಿಮಗೆ? ಇಲ್ಲ, ಇಲ್ಲಿ ಏನಂದರೆ ಯಾವಾಗಲೂ ಕಲಾವಿದರಾಗಲಿ ತಂತ್ರಜ್ಞರಾಗಲಿ ಏಳು ಬೀಳು ಇರುತ್ತೆ. ಹೌದು ಹೌದು. ಕೆಲವರು ನಿಧಾನವಾಗಿ ಹಿನ್ನೆಲೆಗೆ ಸರಿದು ಬಿಡ್ತಾರೆ, ಕೆಲವರು ಬೇಗ ಸರಿದು ಬಿಡ್ತಾರೆ, ಹೀಗಿರುತ್ತೆ. ಓಕೆ ಸರ್, ನಾವು ಯೂಶಲಿ ಏನು ಕೇಳ್ತೀವಿ, ಇಂಡಸ್ಟ್ರಿಯಲ್ಲಿ ಆ್ಯಕ್ಟಿಂಗ್ ಮಾಡೋದಕ್ಕೆ ಬ್ಯಾಕ್ಗ್ರೌಂಡ್ ಇದ್ದರೆ ತುಂಬ ಈಸಿಯಾಗಿ ಬರ್ತಾರೆ, ಅದು ಡಿಪೆಂಡ್ ಅದು. ಬಟ್ ಈ ಮಾತಂತೂ ನಾವು ಕೇಳಿದ್ವಿ. ಅದೇ ರೀತಿ ಈ ಥರ ಟೆಕ್ನಿಷಿಯನ್ಸಿಗೆ ಬ್ಯಾಕ್ಗ್ರೌಂಡ್ ಇದ್ದರೆ ವರ್ಕ್ ಆಗುತ್ತಾ? ಬ್ಯಾಕ್ಗ್ರೌಂಡು ಅನ್ನೋದು ಎಲ್ಲೂ ವರ್ಕ್ ಆಗಲ್ಲ. ನಿಮಗೆ ಒಂದು ಅವಕಾಶ ಕೊಡಿಸೋದ್ರಲ್ಲಿ ಮಾತ್ರ ಬ್ಯಾಕ್ಗ್ರೌಂಡ್ ಕೆಲಸ ಮಾಡುತ್ತೆ. ಆದರೆ ಆ ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳೋದು ಮತ್ತು ಮುಂದುವರಿಯೋದು ನಮ್ಮ ಕೈಲೇ ಇದೆ. ಹೌದು ಹೌದು ಹೌದು. ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗ ಅನ್ನೋ ಕಾರಣಕ್ಕೆ ಶಿವಣ್ಣನಿಗೆ ಒಂದು ಮೊದಲನೇ ಸಿನಿಮಾದ ಒಂದು ಅವಕಾಶ ಆಗಿದೆ. ಆದರೆ ಅವರ ಸ್ವಂತ ಶ್ರಮದಿಂದ ತಾನೇ ಅಲ್ಲಿಂದ ಇಲ್ಲಿವರೆಗೆ ಬರೋಕ್ಕೆ ಸಾಧ್ಯ ಆಯಿತು. ಸೊ ಯಾವುದೇ ಕಲಾವಿದರ ಮಕ್ಕಳಾಗಲಿ ಅಥವಾ ಯಾರೇ ಬರಹಗಾರರು ಅಥವಾ ತಂತ್ರಜ್ಞರು ಯಾರೇ ಆದರೂ ಕೂಡ ಅಷ್ಟೇ, ಅವ್ರಿಗೊಂದು ಅವಕಾಶ ಸಿಗೋಕ್ಕೆ ಒಂದು ಬ್ಯಾಕ್ಗ್ರೌಂಡ್ ಸಪೋರ್ಟ್ ಮಾಡ್ಬೋದು ಅಷ್ಟೇ. ಹೌದು. ಈಗ ನನಗೇ ಆಗಲಿ, ನನ್ನ ಕೆ ವಿ ಜಯರಾಮ್ ಅವರು ನನ್ನನ್ನು ಕರ್ಕೊಂಡು ಬಂದರು. ಬಂದ ಮೇಲೆ
ನಾನು ಅದು 1 ಸಿನಿಮಾ 2 ಸಿನಿಮಾ 4 ಸಿನಿಮಾಗೆ ಮುಗ್ದೋಗ್ಬಿಡ್ಬೋದಾಗಿತ್ತಲ್ವಾ. ಹೌದು ಹೌದು ಆದರೆ ಇಲ್ಲಿವರೆಗೂ ಬರ್ಬೇಕಂದ್ರೆ ನಮ್ಮ ಸ್ವಂತ ಪ್ರಯತ್ನ, ಶ್ರಮ, ಇರಲೇಬೇಕು, ಪ್ರತಿಭೆ ಎಲ್ಲವೂ ಲೆಕ್ಕ ಆಗುತ್ತೆ. ಇರಲೇಬೇಕು. ಓಕೆ ಸರ್. ಇನ್ನು ಕನ್ನಡ ಚಿತ್ರರಂಗದ ನಟರ ಬಗ್ಗೆ ಮಾತಾಡೋದಾದರೆ ಮೊದಲನೇದಾಗಿ ಯಶ್ ಅವರು, ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಯಶ್ನ ಬಹುತೇಕ ಜೆನ್ಜಿ ಥರ ತುಂಬ ಚಿಕ್ಕ ವಯಸ್ಸಿನಿಂದ ನೋಡಿದ್ದೀನಿ ನಾನು. ಸಿನಿಮಾಗೆ ಸೀರಿಯಲ್ಗೆ ಬರೋಕ್ಕೆ ಮುಂಚೆಯಿಂದ ನೋಡಿದ್ದೀನಿ ಯಶ್ನ. ಓಕೆ. ಹಾಗಾಗಿ ಬಟ್ ನಾನು ಐ ರೆಸ್ಪೆಕ್ಟ್ ಎವ್ರಿ ಒನ್, ಎಲ್ಲರೂ ಚಿಕ್ಕವರು ದೊಡ್ಡವರಾದ್ರೂ ಸಾರ್ ತೀರಾ ಆತ್ಮೀಯ ಹೀರೋಗಳಿದ್ದಾರೆ, ಅವ್ರನ್ನ ಹೆಸರು ಹಿಡಿದು ಕರಿತೀವಿ, ಅದು ಬೇರೆ, ಅದು ಮುಂಚೆಯಿಂದ ಬಂದಿರೋದು. ಎಲ್ಲರೂ ಅಷ್ಟೇ ಪ್ರೀತಿಯಿಂದ ಕರಿತೀನಿ. ಯಶ್ ಬಗ್ಗೆ ಹೇಳಬೇಕು ಅಂದರೆ ನಮಗೊಂದು ಭಾಳ ದೊಡ್ಡ ಆಸ್ತಿ, ಕನ್ನಡದ ಭಾಳ ದೊಡ್ಡ ಆಸ್ತಿ. ಯಾಕೆ ಅಂತಂದರೆ ನಿಮ್ಗೆ ಒಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಕೋವಿಡ್ ಸಮಯದಲ್ಲಿ 5 ಕೋಟಿ ರೂಪಾಯಿನ ಪ್ರತಿಯೊಬ್ಬ ಟೆಕ್ನಿಷಿಯನ್ಗೆ 5,000 ಮನೆ ಕಳಿಸಿದ್ರು. 5 ಕೋಟಿ ರೂಪಾಯಿಗೆ. ಎಷ್ಟು ಜನ ಟೆಕ್ನಿಷಿಯನ್ಸ್ ಇದ್ದಾರೆ, ಡೈರೆಕ್ಟರ್ಸು, ಅಸಿಸ್ಟೆಂಟ್, ಸಂಘ ಸಂಸ್ಥೆಗಳಲ್ಲಿ ಎಷ್ಟು ಇದೆಯೋ ಅಷ್ಟು ಜನರ ಮನೆಗಳಿಗೆ ಅವ್ರನ್ನ ಫೋನ್ ನಂಬರ್ಗಳಿಗೆ ಫೋನ್ ಪೇ ಮಾಡಿದ್ರು. 5,000 5 ಕೋಟಿ. ಹೆಮ್ಮೆ ಅನ್ಸುತ್ತೆ ನಮಗೆ. ಹೌದು ಸರ್, ಹೌದು ಅಲ್ವಾ. ಆಮೇಲೆ ಕನ್ನಡದ ಒಬ್ಬ ಕಲಾವಿದ ಮುಂಬೈನಲ್ಲಿ ಹೋಗಿ ಅಲ್ಲಿ ಹಿಂದಿಯಲ್ಲಿ ಕನ್ನಡದ ಪತಾಕೆ ಹಾರಿಸೋದು, ಒಬ್ಬ ಹೀರೋ ಆಗಿ ಇಷ್ಟು ದೊಡ್ಡ ಸ್ಟೇಟಸ್ ಹೋಗಿರೋದು ನಮಗೊಂದು ಹೆಮ್ಮೆ. ಹೌದು, ಕನ್ನಡ ಚಿತ್ರರಂಗಕ್ಕೂ ಹೆಮ್ಮೆ, ನಮ್ಗಳಿಗೂ ಹೆಮ್ಮೆ, ಕನ್ನಡದವ್ರಿಗೂ ಹೆಮ್ಮೆ. ಆಮೇಲೆ ಅವರ ತಲೆ ಇನ್ನೂ ಭುಜದಲ್ಲೇ ಇದೆ, ತಲೆ ತಿರುಗಿಲ್ಲ ಅನ್ನೋದು ಇನ್ನೊಂದು ಖುಷಿ. ಹೌದು ಹೌದು ಹೌದು. ಪ್ರೇಮ ಅವರು ಡ್ರೀಮ್ ಗರ್ಲ್ ಅಂತ ಒಂದು ಪತ್ರಿಕೆ ರೂಪತಾರದಲ್ಲಿ ಹೂ ಇಸ್ ಯುವರ್ ಡ್ರೀಮ್ ಗರ್ಲ್ ಅಂತ ಒಂದು ಆರ್ಟಿಕಲ್ ಬರ್ತಿತ್ತು. ಒಬ್ಬೊಬ್ರು ಅವ್ರ ಡ್ರೀಮ್ ಗರ್ಲ್ ಬಗ್ಗೆ ಹೇಳ್ಬೇಕಿತ್ತು. ನಾನು ಪ್ರೇಮ ಅವ್ರ ಬಗ್ಗೆ ಹೇಳಿದ್ದೆ. ಅದೇನೋ ಒಂದು ಗೊತ್ತಿಲ್ಲ, ನನಗೆ ಪ್ರೇಮ ಅವರು ಬಹಳ ಇಷ್ಟವಾದ ನಟಿ. ಎಲ್ಲರೂ ಕಲಾವಿದರೆಲ್ಲರೂ ಇಷ್ಟನೇ. ಈಗ ನಮ್ಗೊಂದು ಫೇವ್ರೇಟ್ ನನಗೆ ಓಂ ಸಿನಿಮಾಯಿಂದ ಅವ್ರದ್ದು ಪರ್ಫಾರ್ಮೆನ್ಸು ಅಥವಾ ಅವರು ನನಗೆ ಇಷ್ಟ ಆಗಿದ್ದು ಕಲಾವಿದೆಯಾಗಿ ಪ್ರೇಮ ಅವರು ಹಂಗಿಷ್ಟ. ಇವತ್ತು ಮೊನ್ನೆನೂ ಕಾರ್ಯಕ್ರಮಕ್ಕೆಲ್ಲ ಬಂದಿದ್ರು. ಭಾಳ ಅವ್ರ ಜೊತೆ ಒಂದು ಸಿನಿಮಾ ಆ್ಯಕ್ಟು ಮಾಡಿದ್ದೀನಿ. ಓಕೆ. ಅಂದರೆ ಅದೆಷ್ಟು ಚೆನ್ನಾಗಿರುತ್ತಲ್ಲ ಸರ್ ಫೀಲಿಂಗು. ಒಂದು ಟೈಮಲ್ಲಿ ನಾವು ಅವ್ರನ್ನ ಫೇವ್ರೇಟ್ ಪರ್ಸನ್, ಇವರು ಫೇವ್ರೇಟ್ ಹೀರೋಯಿನ್ ಅಂತ ಅಂದ್ಕೊಂಡು ಅವ್ರ ಜೊತೆ ಕೆಲಸ ಮಾಡೋ ಟೈಮ್ ಬಂದಾಗ ಎಷ್ಟು ಖುಷಿ ಅನಿಸುತ್ತೆ ಸರ್. ಓಕೆ ಸರ್. ಇನ್ನು ನೆಕ್ಸ್ಟ್ ಕಲಾವಿದರ ಬಗ್ಗೆ ಮಾತಾಡೋದಾದರೆ ಪ್ರೇಮ್ ಅವರು. ನೆನಪಿರಲಿ ಪ್ರೇಮ್. ಹೌದು, ಗುಣವಂತ ಪ್ರೇಮ್. ಹೌದು. ಪ್ರೇಮ್ ಫಸ್ಟ್ ಸಿನಿಮಾಯಿಂದ ನೋಡ್ತಾ ಇದ್ದೀನಿ, ಪ್ರಾಣ ಸಿನಿಮಾಯಿಂದ. ಆತ್ಮೀಯ ನನಗೆ. ಭಾಳ ಯಾವುದೋ ಒಂದು ಸಿನಿಮಾ, ಒಂದು ಹಾಡು, ಪ್ರತಿಯೊಂದರಲ್ಲೂ ನನಗೆ ಫೋನ್ ಮಾಡಿ ಒಂದು ಸಲಹೆ ತಗೊಳ್ಳೋದಾಗ್ಬೋದು, ಆ ಥರದ್ದು ಮಾಡ್ತಿರ್ತಾರೆ. ಆ್ಯಂಡ್ ವೆರಿ ಕ್ಲೋಸ್ ಟು ಮೀ. ಇನ್ನೂ ಹೆಚ್ಚಿನ ಗಟ್ಟಿ ಅವಕಾಶಗಳು ಬರಬೇಕು ಪ್ರೇಮ್ಗೆ. ಒಳ್ಳೆಯ ಕಲಾವಿದ, ಡೆಡಿಕೇಶನ್ ಇದೆ. ಇನ್ನೂ ಒಳ್ಳೆಯ ಪಾತ್ರಗಳನ್ನು ಮಾಡಬೇಕು. ಓಕೆ ಸರ್. ಮುಂದಿನ ಕಲಾವಿದರು ದುನಿಯಾ ವಿಜಯ್ ಅವರು. ನಾನು ಆರಂಭದ ರಂಗ SLC ಆ ಟೈಮಿಂದ ನೋಡಿದ್ದೀನಲ್ಲ, ಹಸಿವು ಸಿಕ್ಕಾಪಟ್ಟೆ, ಆ್ಯಕ್ಟ್ ಮಾಡಬೇಕು, ಒಳ್ಳೆ ಪಾತ್ರ ಮಾಡಬೇಕು ಅನ್ನೋ ಹಸಿವು. ಆ ಹಸಿವಿನಿಂದ ಬಂದಂಥ ಒಬ್ಬ ಹುಡುಗ ಹೆಂಗೆ ತಾನು ತನ್ನ ಕಾಲ ಮೇಲೆ ನಿಂತು ಒಂದು ಹೀರೋ ಆಗಿ, ಆ ಹೀರೋ ಆಗೋದು ತನ್ನ ಲಿಮಿಟೇಷನ್ಸ್ನ ಇಟ್ಕೊಂಡು ಅದಕ್ಕೊಂದು ಸಿನಿಮಾ ಮಾಡಿಕೊಂಡು ಅಲ್ಲಿಂದ ಬೆಳೆದು ಆ ಲಿಮಿಟೇಷನ್ಸ್ ಏನು ಅಂತ ಅರ್ಥ ಮಾಡಿಕೊಂಡು ಅದನ್ನು ಹೆಂಗೆ ಎಲ್ಲಿ ಯಾವುದನ್ನು ವೈಭವೀಕರಿಸ್ಬೇಕು ಅಂತ ತಿಳ್ಕೊಂಡು ಅದ್ರ ಜೊತೆ ಲೈಫ್ ಕಟ್ಕೊಂಡಿರೋಂಥ ಕಲಾವಿದ. ಖುಷಿ ಆಗುತ್ತೆ. ಆಮೇಲೆ ನಮ್ ಕೆಲವೆಲ್ಲ ಒಂದು ಜನರೇಷನ್ ಹೀರೋ ಸ್ಫೂರ್ತಿ ನಾವು ಕೆಲಸ ಮಾಡಿದ್ದೀವಿ. ನಾವು ಆ ಹೀರೋ ಆಗಿ ಆತ ನಿಲ್ಲುವಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಇದೆ ಅನ್ನೋದು ನಾವು ನೆನೆಸ್ಕೊಂಡಾಗ ಖುಷಿ ಆಗುತ್ತೆ. ಅದು ಪ್ರೇಮ್ ಆಗಲಿ, ವಿಜಯ್ ಆಗಲಿ, ಇನ್ನೂ ನೀವು ಹೇಳ್ತಾ ಹೋಗ್ಬೋದು ಹೆಸರುಗಳು. ಸೊ ನಮ್ಮ ಕಾಂಟ್ರಿಬ್ಯೂಷನ್ ಇದೆ ಅಂದ್ರೆ ನಮಗೊಂದು ಖುಷಿ. ನಮ್ಮ ಹೀರೋ, ನಮ್ಮ ಹುಡುಗ ಅನ್ನೋದು ಪ್ರೀತಿ. ಓಕೆ ಸರ್. ಇವಾಗ ಡೈರೆಕ್ಟರ್ ಪ್ರೇಮ್ ಅವರು, ಹಾಗಾಗಿ ಅವರ ನಿಮ್ಮ ಬಾಂಧವ್ಯ ಹೇಗಿದೆ, ಅವ್ರ ಬಗ್ಗೆ ಹೇಳಿ ಸರ್. ಸೂಪರ್ ಆಗಿದೆ. ಫಸ್ಟು ಕರಿಯ ಸಿನಿಮಾಯಿಂದ ಇವತ್ತಿನ ತನಕ ಎಲ್ಲೇ ಇದಾದರೂ ಕೂಡ ನಮ್ಮ ಗುರುಗಳು,
ಅವ್ರು ಹಾಡು ಬರೆಯೋದ್ರಲ್ಲಾಗಲಿ ಹಾಡೋದ್ರಲ್ಲಾಗಲಿ ನನ್ನ ಗುರುಗಳು ನಾಗೇಂದ್ರ ಪ್ರಸಾದ್ ಅಂತ ಹೇಳ್ಕೊತಾರೆ. ಅಷ್ಟು ಪ್ರೀತಿ ಇದೆ ನನಗೂ ಅವ್ರ ಪ್ರೇಮ್ ಬಗ್ಗೆ ಅಷ್ಟೊಂದು ಪ್ರೀತಿ ಇದೆ. ಯಾಕೆಂದರೆ ಒಂದು ಮಂಡ್ಯದ ಹಳ್ಳಿಗಾಡಿನ ಹುಡುಗ ಒಬ್ಬ ಬೆಂಗಳೂರಿಗೆ ಬಂದು ತನ್ನ ಪ್ರತಿಭೆ ಮತ್ತು ಶ್ರಮದಿಂದ ಇಲ್ಲಿವರೆಗೂ ಬೆಳೆಯೋದಿದೆಯಲ್ಲ, ಅದು ಭಾಳ ದೊಡ್ಡ ವಿಷಯ ಅಲ್ವಾ ನಮಗೆ. ಹೌದು ಸರ್. ಓಕೆ ಸರ್, ನೆಕ್ಸ್ಟ್ ಗಣೇಶ್ ಅವರು. ಗಣೇಶ್ ಕೂಡ ಅಷ್ಟೇ ನಮ್ಮ ಕ್ಯಾಂಪ್ ಗೆಳೆಯ. ಸೊ ಸೇಮ್ ನಾನು ವಿಜಿಗೆ ಹೇಳಿದ್ದನ್ನೇ ಹೇಳಬೇಕು ಗಣೇಶ್ ಕೂಡ. ಗಣೇಶ್ ತನ್ನ ಪ್ರತಿಭೆ ಮತ್ತು ಸಾಮರ್ಥ್ಯದಿಂದ ಬೆಳೆದು ಇಲ್ಲಿವರೆಗೂ ಬಂದಿರೋದು. ಒಂದು ಹಂತಕ್ಕೆ ಆರಂಭದಿಂದ ನಾನು ಮೊದಲನೇ ಸಿನಿಮಾನ ಕೆಲಸ ಮಾಡಿದ್ದೀನಿ, ಚೆಲ್ಲಾಟ. ಆಮೇಲೆ ಅಲ್ಲಲ್ಲಿ ಬರೆದಿದ್ದೀನಿ ಹಾಡು. ಬಟ್ ನನ್ನ ಕಾಂಟ್ರಿಬ್ಯೂಷನ್ ಅಥವಾ ನನ್ನ ಹಾಡು ಗಣೇಶ್ ಕೆರಿಯರ್ಗೊಂದು ಪವರ್ ಪಾಯಿಂಟ್ ಆಗಬೇಕು ಅನ್ನೋದು ಆಸೆ ಇತ್ತು. ತುಂಬ ಜನ ಹೀರೋಗಳು ಪವರ್ ಪಾಯಿಂಟ್ ಆಗಿದ್ದೀವಿ ನಾವು, ನಮ್ಮ ಹಾಡುಗಳು. ಸೊ ಆಸೆ ಇತ್ತು. ಆ ಆಸೆ ಇತ್ತೀಚೆಗೆ ದ್ವಾಪರ ಹಾಡಿಂದ ಅನಿಸುತ್ತಿದ್ದೆ ಎಷ್ಟು ದೊಡ್ಡ ಹಿಟ್ಟೋ ಅಷ್ಟೇ ದೊಡ್ಡ ಹಿಟ್ಟು ದ್ವಾಪರ. ಹೌದು ಸರ್, ಎಲ್ಲೋದ್ರೂ ಆ ಸಾಂಗೇ ಕೇಳ್ತಿದ್ದು ಆ ಟೈಮಲ್ಲಿ ಅಂತೂ. ಅಂದ್ರೆ ಅದನ್ನ ಬರಿಬೇಕಾದ್ರೆ ಹೆಂಗಿತ್ತು ಸರ್ ಎಕ್ಸ್ಪೀರಿಯನ್ಸ್? ಏನಿಲ್ಲ, ನಮ್ದು ಒಂದೇ ಕೆಲಸ, ಒಂದೇ ಯಾವಾಗ್ಲೂ ಎಲ್ಲ ಹಾಡು ಅಷ್ಟೇ ಅದೇ ಶ್ರದ್ಧೆಯಿಂದ ಬರಿತೀವಿ. ಅದು ಎಲ್ಲ ಕೂಡ್ ಬಂದಾಗ ಹಿಟ್ ಆಗುತ್ತೆ. ಹೌದು. ನೆಕ್ಸ್ಟ್ ಮಾತಾಡಿದ್ರೆ ಉಪೇಂದ್ರ ಅವರು, ಅವ್ರ ಬಗ್ಗೆ ಹೇಳಿ ಸರ್. ಉಪ್ಪಿ ಸರ್ ನಮಗೆ ಎಲ್ರಿಗೂ ನಮ್ಮ ಜನ್ರೇಷನ್ನಲ್ಲಿ ಸಿನಿಮಾಗೆ ಬಂದವ್ರಿಗೆ ಉಪ್ಪಿ ಸರ್ ಸಿನಿಮಾಗಳು ಒಂದು ಮ್ಯಾಜಿಕ್. ಹೌದು ಹೌದು. ನಾವೆಲ್ಲ ಸಿನಿಮಾ ಗ್ರಾಮರ್ ಬೇರೆ ಥರ ಇದ್ದಾಗ ಅವರು ಬೇರೆ ಥರದ ಗ್ರಾಮರ್ ಸಿನಿಮಾ ಮಾಡಿ ನಮ್ಮನ್ನೆಲ್ಲ ಶಾಕ್ಗೆ ಈಡು ಮಾಡಿದವರು, ವಾ ಅನ್ನಿಸ್ದವರು. ಹೇಳ್ತವ್ರು ತುಂಬ ವಿಷಯಗಳಿದೆ. ಅವರು ಅಷ್ಟೇ, ನಾನು ಯಾವಾಗಲೂ ಅಷ್ಟೇ ಯಾವುದೇ ಕಲಾವಿದ ಸಮಾಜಮುಖಿಯಾಗಿ ಮಾಡಿರೋ ಕೆಲಸಗಳನ್ನು ಹೆಚ್ಚು ನೆನ್ಪಿಟ್ಕೋತೀನಿ. ಯಾಕೆಂದರೆ ಅವ್ರು ಸೂಪರ್ ಸ್ಟಾರ್, ಎಲ್ಲ ಕಲಾವಿದರನ್ನ ಹೇಳಿದ್ರು. ಅವ್ರು ಒಳ್ಳೆ ಆರ್ಟಿಸ್ಟ್, ಎಲ್ರಿಗೂ ಗೊತ್ತಿಲ್ಲದೆ ಇರೋ ವಿಷಯಗಳು ಅಥವಾ ಅವರ ಒಳ್ಳೆಯ ಗುಣಗಳ ಬಗ್ಗೆ ಮಾತಾಡ್ಬೇಕು ನಾವು ಯಾರೇ ಆದರೂ. ಉಪೇಂದ್ರ ಅವರು ಕೋವಿಡ್ ಟೈಮಲ್ಲಿ ವಿಶೇಷವಾಗಿ ಅವ್ರು ಯಾವುದೋ ರಾಜಕಾರಣದ ಕಾರಣಕ್ಕೆ ಮಾಡಿದ್ದಲ್ಲ ಸಪೋರ್ಟು. ಅವರು ಒಂದೊಂದು ಪೋಸ್ಟ್ ಹಾಕಿ ಬೇರೆ ಬೇರೆ ಕಡೆಯಿಂದೆಲ್ಲ ದುಡ್ಡು ತರಿಸಿ, ಅಂದರೆ ನಾನು ಹಿಂಗೇನೋ ಮಾಡ್ತಾ ಇದ್ದೀನಿ ಅಂದ ತಕ್ಷಣ ನೂರಾರು ಜನ ರೈತರು ಹಳ್ಳಿಗಳಿಂದ ಲಾರಿ ಗಟ್ಟಲೆ ತರಕಾರಿ ಕಳಿಸಿದ್ರು ಉಪ್ಪಿ ಸರ್ ಮನೆಗೆ, ಕೊಡಿ ಸರ್ ಇದನ್ನ ಅಂತ. ಬಡವರಿಗೆ, ಅದು ಬಡವರು ಅಂತಲ್ಲ, ಎಲ್ಲ ಸಾಹುಕಾರನೂ ಬಡವನೇ ಕೋವಿಡ್ ಟೈಮಲ್ಲಿ. ಹೌದು ಸರ್, ಹೌದು. ಏನು ಸಿಗದೆ ಇರೋ ಸಮಯ. ಸೊ ಎಲ್ಲರೂ ಲೈನ್ ನಿಂತ್ಕೊಂಡು ಮನೆ ಹತ್ರ ತೊಗೊಂಡು ಹೋಗ್ತಿದ್ರು. ಮತ್ತೆ ಯಾರೋ 1 ಲಕ್ಷ ಕಳಿಸ್ತೀನಿ, 2 ಲಕ್ಷ ಕಳಿಸ್ತೀನಿ ಅಂತ. ನಾನೊಂದು ಏನು ಕೆಲಸ ಮಾಡಿದೆ ಅಂದರೆ, ಅವರು ಡೈರೆಕ್ಟರ್ ಅಸೋಸಿಯೇಷನ್ 1 ಲಕ್ಷ ಕೊಡ್ತೀನಿ ಅಂತ. ಯಾರು ಮೋತಿ ದಾವಣಗೆರೆ ಒಬ್ಬರು ಒಂದು ಥಿಯೇಟ್ರ್ ಓನರು ಒಂದು 1 ಲಕ್ಷ ಕೊಡ್ತೀವಿ ಡೈರೆಕ್ಟರ್ಸ್ಗೆ ಅಂತ ಉಪ್ಪಿ ಸರ್ ಕೈಗೆ. ಉಪ್ಪಿ ಸರ್ ಅಸೋಸಿಯೇಷನ್ ಕೊಟ್ಬಿಡ್ತೀನಿ ಅಂತ. ನಾನು ಸೀದಾ ಅವ್ರ ಮನೆಗೆ ಹೋದೆ. ಸರ್ 1 ಲಕ್ಷ ಕೊಡ್ತೀರಾ? ಹಣ ಕೊಟ್ಟರೆ ಏನು ಪ್ರಯೋಜನ ಇಲ್ಲ, ಆ 1 ಲಕ್ಷ ನೀವೇ ಇಟ್ಕೊಳ್ಳಿ. ಸುಮಾರು 1,000 ಜನ ಇದ್ದಾರೆ, ಡೈರೆಕ್ಟ್ರು, ಅಸಿಸ್ಟೆಂಟು, ಅಸೋಸಿಯೇಟ್ ಎಲ್ಲ. ಎಲ್ಲರಿಗೂ ಒಂದೊಂದು ರೇಷನ್ ಕಿಟ್ ಕೊಟ್ಬಿಡಿ. ಒಂದಿಷ್ಟು ಅಕ್ಕಿ, ಬೇಳೆ, ಸಕ್ಕರೆ, ಉಪ್ಪು ಈ ಥರದ್ದು ಒಂದು ರೇಷನ್ ಕಿಟ್ ಕೊಡಿ. ಲೆಕ್ಕ ಹಾಕಿದ್ರೆ 4 ರಿಂದ 5 ಲಕ್ಷ ಬೇಕಿತ್ತು 1000 ಜನಕ್ಕೆ. ಅಯ್ಯೋ ಇಷ್ಟ ಆಗುತ್ತಲ್ಲ ಪ್ರಸಾದ್ ಅವ್ರೆ, ಅದು ಏನು ಮಾಡೋದು ನೋಡಿ ಸರ್ ಅಂದೆ. ಆಯಿತು, ಒಂಚೂರು ಟೈಮ್ ಕೊಡಿ ಅಂದರು. ಒಂದು 4-5 ದಿವಸ ಆಯಿತು. ಒಂದು ದಿವಸ ಫೋನ್ ಮಾಡೋದು 4-5 ದಿವಸ ಆದಮೇಲೆ ಬನ್ನಿ ಅಂತ. ಎಲ್ಲ ರೆಡಿ ಇದೆ, ವಿತ್ ತರಕಾರಿ ರೆಡಿ ಇದೆ, ಎಲ್ಲರಿಗೂ ಹಂಚಿ ಅಂದರು. ಅಲ್ಲಿಂದ ನಾಗರಬಾವಿಗೆ ತಗೊಂಬಂದು ನಮ್ಮ 5 ಸ್ಟಾರ್ ಗಣೇಶನ ಜೊತೆ ಮಾಡಿ ಕಳಿಸಿದ್ರು. ತಗೊಂಬಂದು ಅಲ್ಲಿ ಎಲ್ಲರಿಗೂ ಹಂಚಿದ್ದಾಯ್ತು. ಅಂದರೆ ಆ ಥರ ಮನೋಭಾವ ಇದೆಯಲ್ಲ, ಆ ಥರದ್ದು ತುಂಬ ವಿಷಯಗಳಿದೆ. ಕಲಾವಿದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಮುಂದಿನ ಕಲಾವಿದರು ವಿಷ್ಣು ಸರ್. ನಾನು ಭಾಳ ಚಿಕ್ಕಂದಿನಿಂದ ವಿಷ್ಣು ಸರ್ ಫ್ಯಾನ್. ಎಲ್ರಿಗೂ ಗೊತ್ತಿದೆ, ಗೊತ್ತಿಲ್ಲದೆ ಇರೋರು ಬಹುಶಃ ಯಾರೂ ಇಲ್ಲ. ಅವ್ರ ಫ್ಯಾನು. ಅವ್ರ ಸಿನಿಮಾಗಳನ್ನ ಫಸ್ಟ್ ಡೇ ಮಾರ್ನಿಂಗ್ ಶೋ ನೋಡೋದು, ಆಮೇಲೆ ಎಷ್ಟು ಸಿನಿಮಾಗಳನ್ನ 6 ಸಲ 8 ಸಲ 10 ಸಲ ನೋಡಿದ್ನೋ ಲೆಕ್ಕನೇ ಇಲ್ಲ. ಅಂಥ ದೊಡ್ಡ ಫ್ಯಾನ್. ಅವ್ರ ಜೊತೆ ಕೆಲಸ ಮಾಡಬೇಕು ಇದು ಆ ಥರದ್ದು ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಾನು. ಸಿನಿಮಾಗೆ ಬಂದಮೇಲೆ ಅನ್ನಿಸ್ತು, ವಿಷ್ಣು ಸರ್ ಜೊತೆ ಯಾವ ಥರ ಒಂದು ದಿವಸ ಕೆಲಸ ಮಾಡ್ತೀನಿ ಅಂತ ಒಂದು ಕಾನ್ಫಿಡೆನ್ಸು. ಅದು ನಾಗಣ್ಣ ಅವರು ಡೈರೆಕ್ಟ್ ಮಾಡಿದ ವಿಷ್ಣು ಸೇನಾ ಸಿನಿಮಾಯಿಂದ ಈಡೇರ್ಬಿಡ್ತು. ಆ ಸಿನಿಮಾದಲ್ಲಿ ಒಂದು 2-3 ಸಾಂಗ್ ಏನೋ ಬರೆದೆ. ಸಾರ್ಗೆ ಇಷ್ಟ ಆಯಿತು, ಸಾಂಗ್ ಚೆನ್ನಾಗಾಯಿತು. ಅದಾದಮೇಲೆ ಅದಕ್ಕೂ ಮುಂಚೆ
ಪ್ರೀತಿ ಪ್ರೇಮ ಪ್ರಣಯ ಅಂತ ಒಂದು ಪಿಕ್ಚರು, ಅದು ಸೂಪರ್ ಹಿಟ್ ಆಯ್ತು ಪಿಕ್ಚರು. ಹ್ಮ್ ಕವಿತಾ ಲಂಕೇಶ್ ಅವರು ಡೈರೆಕ್ಟ್ ಮಾಡಿ ಸಿನಿಮಾ. ಓಕೆ ಓಕೆ ಮನೋಮೂರ್ತಿ ಅವರ ಆಲ್ಮೋಸ್ಟ್ ಬಹುಶಃ ಮೊದಲನೇದು ಎರಡನೇದು ಸಿನಿಮಾ ಇರಬೇಕದು. ಓಕೆ ಚೆನ್ನಾಗಿ ಹಿಟ್ಟಾಯಿತು. ಅದರ ಪ್ರೆಸ್ ಆಡಿಯೋ ರಿಲೀಸ್ ಟೈಮ್ಗೆ ಬಂದಿದ್ರು ಅವರು. ವಿಷ್ಣು ಸರ್ ಗೆಸ್ಟು. ವಿಷ್ಣು ಸರ್, ಅನಂತ್ ನಾಗ್ ಸರ್, ಭಾರತಿ ಮೇಡಮ್, ಮನೋಮೂರ್ತಿ, ಕವಿತಾ ಲಂಕೇಶ್, ನಾನು 6 ಜನ ವೇದಿಕೆಯಲ್ಲಿ. ಅಲ್ಲಿ ನಾನು ವಿಷ್ಣು ಸರ್ ಬಗ್ಗೆ ಅವ್ರ ಹತ್ರ ಮಾತಾಡಿದೆ. ನಾನು ನಿಮ್ಮ ಎಂಥ ಫ್ಯಾನು ಅಂತೆಲ್ಲ ಹೇಳ್ಕೊಂಡೆ. ನಾನು ಏನೆಲ್ಲ ಮಾಡಿಬಿಟ್ಟಿದ್ದೀನಿ ಫ್ಯಾನ್ ಆಗಿ. ಅದೊಂದು ಫ್ಯಾನಿಸಮ್ ಒಂದು ಟೈಮ್ ಇತ್ತಲ್ಲ, ಹೌದು ಹೌದು ಹೌದು. ಅದನ್ನೆಲ್ಲ ಹೇಳ್ಕೊಂಡೆ. ಅವ್ರು ಭಾಳ ಖುಷಿ ಆಯಿತು. ಅವತ್ತಿಂದ ಕೊನೆಯ ತನಕ ನನ್ನ ಜೊತೆ ಅವರು ನನ್ನ ಫ್ಯಾನ್ ಅನ್ನೋ ಖುಷಿ ಅವ್ರಿಗೆ. ಅಟ್ ದ ಸೇಮ್ ಟೈಮ್ ನನ್ನ ಇದು ಒಂದು ದಿವಸ ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ, ತುಂಬ ವಿಷಯಗಳಿದೆ. ಇದೇ ಉದಯ ಟಿ ವಿ ಕರಿಯಾ ಐ ಲವ್ ಯು ಟೈಮಲ್ಲಿ ಅದೇನು ನನಗೆ ಅವಾರ್ಡ್ ಬಂತಲ್ಲ, ಆವತ್ತು ನಿಮ್ಮ ಹತ್ರ ಫುಟೇಜ್ ಇದ್ದರೆ ತೆಗೆದು ನೋಡ್ಬೋದು ಉದಯ ಟಿ ವಿದು ಆವತ್ತಿಂದು. ವಿಷ್ಣು ಸರ್ ಬರ್ತಾರೆ, ನಾನು ಒಂದು 2 ಸೀಟ್ ಹಿಂದೆ ಕೂತಿರ್ತೀನಿ. ನಾನು ನನ್ನ ವೈಫು ನನ್ನ ಮಗುನ ಕರ್ಕೊಂಬಂದಿರ್ತೀನಿ. ನಾನು ಮಗ ಎಳೆ ಮಗು, ಅವನು ಕೂತ್ಕಿರ್ತೀವಿ. ಮುಂದೆ ಬಂದು ಸಾರ್ ಕೂತ್ಕೋತಾರೆ. ನಾನು ಹಿಂದೆಯಿಂದ ಹೋಗಿ ಮಾತಾಡಿಸ್ತೀನಿ. ಈ ಪಕ್ಕದಲ್ಲಿ ಎದುರುಗಡೆ ದೊಡ್ಡ ಸ್ಪೀಕರು, ಅವ್ರಿಗೆ ಸರಿಯಾಗಿ ಕೇಳಿಸಲ್ಲ ಆ ಟೈಮಲ್ಲಿ. ಅಲ್ಲಿ ಧ್ವನಿ ಬರ್ತಾ ಇದೆ. ಹಾಂ 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 ಅಂದರು. ಸರಿ, ನಾನು ವಾಪಸ್ ಬಂದು ಕೂತ್ಬಿಟ್ಟೆ. ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ನನಗೆ. ಬಂದು ಕೂತ್ಬಿಟ್ಟೆ. ಇದಾದ್ಮೇಲೆ ಮಾರನೇ ದಿವಸ ಬೆಳಗ್ಗೆ ಒಂದು ಫೋನ್ ಬರುತ್ತೆ ನನಗೆ. ವಿಷ್ಣು ಸರ್ ಏನಂತಾರೆ, ನೀವು ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳಿ ಫಸ್ಟು. ನಾನು ಯಾಕೆ ಸರ್, ನಾನು ಮರ್ತುಬಿಟ್ಟಿದ್ದೀನಿ ನೆನ್ನೆ ಇನ್ಸಿಡೆಂಟ್, ಯಾಕೆ ಸರ್ ಏನೇನು ಹಂಗೆ ಹೇಳ್ತಾ ಇದ್ದೆ. ಇಲ್ಲ, ನೀವು ಫಸ್ಟ್ ಆ ಮಾತು ಹೇಳಿ ಆಮೇಲೆ ನಾನು ಮಾತಾಡ್ತೀನಿ. ಇಲ್ಲ ಹೇಳಿ ಸರ್. ನಾನೇನು ಸರ್, ನಾನು ನಿಮ್ಮನ್ನು ಕ್ಷಮಿಸೋ ಅಷ್ಟು ದೊಡ್ಡ ವ್ಯಕ್ತಿನ ನಾನು. ಇಲ್ಲ ನೀವು ಫಸ್ಟ್ ಹೇಳಲೇಬೇಕಂತ ಹಠ ಮಾಡ್ತಾರೆ. ಸುಮಾರು 4-5 ನಿಮಿಷ ಹಠ ಮಾಡಿದ್ಮೇಲೆ ನಾನು ಕೊನೆಗೆ ಬಿರಿದಿಲೇ ಇಲ್ಲ ನನಗೆ. ಆಯಿತು ಸರ್, ಕ್ಷಮಿಸಿದ್ದೀನಿ, ಹೇಳಿ ಸರ್ ಅಂದರೆ, ನಿನ್ನೆ ನೀವು ಬಂದು ನನ್ನ ಮಾತಾಡ್ಸಿದ್ರಿ, ಪಕ್ಕದಲ್ಲೇ ಸ್ಪೀಕರ್ ಇತ್ತು, ಕಿವಿ ನೋಯ್ತಾಯಿತ್ತು. ಕಾಟನ್ ಇಟ್ಕೊಂಡಿದ್ರು ಕಿವಿಗೆ, ಕಿವಿ ನೋಯ್ತಾಯಿತ್ತು, ಎದುರುಗಡೆ ಸ್ಪೀಕರ್ ಇತ್ತು. ನಾನು ನಿಮ್ಮನ್ನು ಗಮನಿಸೋಕ್ಕಾಗಲಿಲ್ಲ, ನಾನು ಮಾತಾಡ್ಸೋಕ್ಕಾಗಲಿಲ್ಲ ಸರಿಯಾಗಿ, ಅದಕ್ಕೆ ಸಾರಿ. ಸೊ ಮಾರನೇ ದಿವಸ ಬೆಳಗ್ಗೆ ಫೋನ್ ಮಾಡಿ ಹೇಳಬೇಕಾದ ಅನಿವಾರ್ಯತೆ ಅವ್ರಿಗೆ ಇರಲಿಲ್ಲ. ಆದರೂ ಹೇಳ್ತಾರೆ ಅಂದರೆ ಅವ್ರು ಎಷ್ಟು ದೊಡ್ಡ ಮನುಷ್ಯ ಅನ್ನೋದನ್ನು. ಇಂಥ 100 ಸಂಗತಿಗಳಿದೆ ವಿಷ್ಣು ಸರ್ ಜೊತೆ. ತುಂಬ ವಿಷಯ ಇದೆ, ಹೇಳ್ತಾ ಹೋದರೆ ಅದಕ್ಕೆ ಒಂದು ದಿನ ಬೇಕು. ಹಾಗಾಗಿ ಮಹಾನುಭಾವರು ಅವರೆಲ್ಲ, ಪ್ರಾತಸ್ಮರಣೀಯರು, ಸಿನಿಮಾ ಕಲಾವಿದರುಗಳು, ಕನ್ನಡದ ಕಲಾವಿದರು. ಬೆಳಗ್ಗೆ ಎದ್ದು ಅಣ್ಣವ್ರ ಫೋಟೋ, ವಿಷ್ಣು ಸರ್ ಫೋಟೋ, ಅಂಬರೀಷ್ ಅಣ್ಣನ ಫೋಟೋ ಒಂದು ಸಲ ನೋಡಬೇಕು. ಹೌದು, ಆ್ಯಕ್ಚುಲಿ ಹೌದು. ಮತ್ತು ಅವರು ಪರ್ಟಿಕ್ಯುಲರ್ ಇದ್ದು ತುಂಬ ರಿಸರ್ವ್ಡ್ ಇದ್ದರು. ಮನಸ್ಸಿಗೆ ಇಷ್ಟ ಆದರೆ ಮಾತ್ರ ಅವರು ಫ್ರೆಂಡ್ಶಿಪ್ನ ಮಾಡ್ತಿದ್ದು. ಹೌದು. ಓಕೆ ಸರ್, ಶಂಕರ್ ನಾಗ್ ಅವ್ರ ಬಗ್ಗೆ. ಶಂಕರ್ ನಾಗ್ ಅವರು ನಾನು ಸಿನಿಮಾಗೆ ಬರೋಕ್ಕೆ ಮುಂಚೆನೇ ಇರಲಿಲ್ಲ. ಹೌದು ಹೌದು. ನಾನು ರೇಡಿಯೋದಲ್ಲಿ ಮಧ್ಯಾಹ್ನ ನಮ್ಮ ಮನೆ ಹತ್ರ ಬರುವಾಗ, ಬಹುಶಃ 7ನೇ ಕ್ಲಾಸ್ 8ನೇ ಕ್ಲಾಸ್ ಇದ್ದೆ ನಾನು. ಶಂಕರ್ ನಾಗ್ ಅವರು ತೀರ್ಕೊಂಡ್ರು ಆಕ್ಸಿಡೆಂಟಲ್ಲಿ ಅಂತ ಸುದ್ದಿ ಬಂತು. ಅದು ನನಗೆ ನೆನಪಿದೆ. ಅಲ್ಲಿಂದ ಆಚೆ ಅವ್ರ ಬಗ್ಗೆ ನಮಗೇನು ಹೆಚ್ಚು ಗೊತ್ತಿರಲಿಲ್ಲ. ನಾನು ನಾಟಕಗಳಲ್ಲಿ ತೊಡಕೊಂಡಾಗ ರಂಗಭೂಮಿಲಿ ಶಂಕರ್ ನಾಗ್ ಅವ್ರ ಬಗ್ಗೆ ಬಹಳ ವಿಷಯಗಳು ಗೊತ್ತಾಯಿತು. ಅವ್ರ ರಂಗಭೂಮಿ ಜೊತೆ ಅವ್ರಿಗಿರೋ ಒಡನಾಟ ಮತ್ತು ಅವ್ರ ವ್ಯಕ್ತಿತ್ವ ಮತ್ತು ಅವ್ರ ಜೊತೆ ಇದ್ದವರೆಲ್ಲ ಹೇಳಿದ ಮಾತುಗಳು. ಅದು ರಮೇಶ್ ಭಟ್ ಅವರಾಗ್ಬೋದು, ಜಗದೀಶ್ ಮಲ್ನಾಡ್ ಆಗ್ಬೋದು, ತುಂಬ ಜನ ಅವ್ರುಗಳು ಹೇಳಿದ್ದು, ಬೇರೆ ಬೇರೆ ಕಲಾವಿದರು ಹೇಳಿದ್ದು ಕೇಳಿದಾಗ ಒಂದು ಪಾದರಸದಂಥ ವ್ಯಕ್ತಿ. ಬಹುಶಃ ಇದ್ದಿದ್ರೆ ಇವತ್ತು ನಮ್ಮ ಕನ್ನಡ ಚಿತ್ರರಂಗದ ದಿಕ್ಕು ಇನ್ನೇನೋ ಆಗ್ತಿತ್ತು, ಇನ್ನು ಬೆಟರ್ ಆಗ್ತಿತ್ತು, ಇನ್ಯಾವುದೋ ಒಂದು ದಿಕ್ಕಲ್ಲಿ ಹೋಗ್ತಿತ್ತು. ಪ್ರತಿಯೊಬ್ಬರು ಕಲಾವಿದರು ಅಂದರೆ ಅವ್ರ ಜೊತೆ ಕೆಲಸ ಮಾಡಿರೋರು, ಅವ್ರ ಜೊತೆ ಒಡನಾಟ ಇದ್ದವರು ಪ್ರತಿಯೊಬ್ಬರು ಹೇಳೋದೇ ಸರ್, ಶಂಕರ್ ನಾಗ್ ಅವ್ರು ಇರಬೇಕಿತ್ತು, ನಮ್ಮ ಇಂಡಸ್ಟ್ರಿ ಇನ್ನೂ ಒಂದು ಲೆವೆಲಲ್ಲಿ ಇರ್ತಿತ್ತು ಅನ್ನೋದು. ಪ್ರತಿಯೊಬ್ಬರೂ ಆ ಮಾತನ್ನು ಹೇಳಿದ್ದಾರೆ. ಓಕೆ ಸರ್, ಅವರ ಅಣ್ಣ ಆದಂಥ ಅನಂತ್ ನಾಗ್ ಸರ್ ಅವರು. ಅನಂತ್ ನಾಗ್ ಸರ್, ನಾನು ಯಾಕೆ ನಗ್ತೀನಿ ಅಂದರೆ, ನನ್ನ ಮೊದಲ ಸಿನಿಮಾ ಆ್ಯಕ್ಟ್ ಮಾಡಿದ್ದವ್ರ ಜೊತೆ, ಅವ್ರ ಜೊತೆನೆ ಚಿತ್ರ ಪಿಕ್ಚರಲ್ಲಿ ಅನಂತ್ ನಾಗ್ ಅವ್ರ ಜೊತೆ ಸೀನ್ಸ್ ಇದೆ. ಆಮೇಲೆ ಡೈಲಾಗ್ ಬರೋದ್ನಲ್ಲ. ಸೊ ಅದಾದ್ಮೇಲೆ ಭಾಳ ಬೇರೆ ಬೇರೆ ಸಿನಿಮಾಗಳೆಲ್ಲ ಮಾಡಿದ್ವಿ. ತುಂಬ ಏನು ಕನ್ನಡ ಪ್ರಜ್ಞೆ, ಅವ್ರದ್ದೇ ಒಂದು ಭಾಷಾ ಶೈಲಿ, ನಮ್ಮ ಡೈಲಾಗ್ನ ಅವ್ರದ್ದೊಂದು ಪ್ಯಾಟರ್ನ್ ಟೈಮಿಂಗ್ ಮಾಡ್ಕೋತಾರೆ ಆ ಥರ. ಆಮೇಲೆ ಅಭಿನಯದಲ್ಲಿ ನಾವೇನು
ಹೇಳಂಗಿಲ್ಲ ಅವರು ದೊಡ್ಡ ಶಿಖರ. ಹೌದು ಹೌದು ಹೌದು. ಇಷ್ಟೆಲ್ಲ ಮಾತಾಡಿ ಕಾಮಿಡಿಯನ್ಸ್ ಬಗ್ಗೆನೂ ಮಾತಾಡಲೇಬೇಕು. ಏನಕ್ಕಂದ್ರೆ ಮೇಜರ್ ಎಂಟರ್ಟೈನ್ಮೆಂಟ್ ಸಿನಿಮಾದಲ್ಲಿ ಕಾಮಿಡಿಯನ್ಸ್. ಹೌದು ಹೌದು. ಜಗ್ಗೇಶ್ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಾನು ಆರಂಭದ ದಿನಗಳಲ್ಲಿ ಹಾಡು ಬರೆದಾಗ ಭಾಳ ಸಿನಿಮಾ ಬರೆದಿದ್ದೆ ಜಗ್ಗೇಶ್ ಸರ್ದು. ಜಗ್ಗೇಶ್ ಅವರು ಸಾಧು ಕೋಗಿಲ ಅವ್ರ ಕಾಂಬಿನೇಷನು ರೆಗ್ಯುಲರ್ ಆಗಿ ಬರೀತಿದ್ವಿ. ಒಂದಷ್ಟು ವಂಶಕ್ಕೊಬ್ಬ, ರುಸ್ತುಮ್, ಕಾಸಿದ್ದೋನೆ, ಬಾಸು, ಈ ಥರ ಒಂದಷ್ಟು ಸಿನಿಮಾಗಳು ಕೆಲಸ ಮಾಡ್ತಾಯಿದ್ದೆ. ಅವರು ಹಾಡಿದ್ರು, ನಾನು ಬರೆದಿರೋ ಹಾಡುಗಳು ಹಾಡಿದ್ರು ಅವ್ರ ಜೊತೆ. ಆಮೇಲೆ ಅವ್ರಿಗೆ ಒಂದು ಒಳ್ಳೆ ನಾಲೆಡ್ಜ್, ಹೌದು, ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಂಥ ಕುತೂಹಲ ಇದೆ, ಮಾತಾಡುವಂಥ ಶಕ್ತಿ ಇದೆ. ಯಾವುದ್ರ ಬಗ್ಗೆ ಕೇಳಿದ್ರು ಅದ್ರ ಬಗ್ಗೆ ತಿಳ್ಕೊಂಡಿರ್ತಾರೆ, ಮಾತಾಡ್ತಾರೆ. ಆ್ಯಂಡ್ ಈಗ ನಮಗೊಂದು ಹೆಮ್ಮೆ, ನಮ್ಮ ಕನ್ನಡ ಕಲಾವಿದರು ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ. ಹೌದು ಹೌದು ಹೌದು. ಮತ್ತು ಈಗ ಸೀರಿಯಲಿಗೆ ಬರೋಣ. ಟೆಲಿವಿಷನ್ನು ಮತ್ತು ತುಂಬ ಹೆಸರು ಮಾಡಿದಂಥ ಸೀರಿಯಲ್ಗಳಿಗೆ ನೀವು ಶೀರ್ಷಿಕೆ ಗೀತೆಗಳನ್ನ ಬರೆದಿದ್ದೀರಾ. ಆ ಜರ್ನಿ ಹೇಗೆ ಶುರು ಆಯಿತು ಸರ್? ನಾನು ಭಾಳ ಇಂಪಾರ್ಟೆಂಟ್ ಹೇಳಲೇಬೇಕಾಗಿರೋದೇನೆಂದರೆ 2 ವಿಷಯ. ಒಂದು, ನಾವೊಂದು ಹಾಡು, ಯಾವುದಾದ್ರು ಸಿನಿಮಾ ಹಾಡು ಸಕ್ಸಸ್ ಆದರೆ ನಾವೆಲ್ಲ ಸೇರ್ತೀವಿ, ಒಂದು ಹ್ಯಾಪಿನೆಸ್ ಎಂಜಾಯ್ ಮಾಡ್ತೀವಿ. ನಾನು ಇಷ್ಟೂ ವರ್ಷದ ಸರ್ವಿಸಲ್ಲಿ ನಾನು ದೂರದರ್ಶನ ಟಿ ವಿ ಅಸೋಸಿಯೇಷನ್ನಲ್ಲಿ ಮೆಂಬರ್, ನಾನು ಹೌದು ಹೌದು, ಟಿ ವಿ ಕ್ಲಬ್ಬಲ್ಲಿ ಮೆಂಬರ್. ನಾನು ಒಂದು ದಿವಸಕ್ಕೂ ಒಂದು ಸೀರಿಯಲ್ನವರು ನನ್ನ ಕರೀಲಿಲ್ಲಪ್ಪ. ಏನು ನಮ್ದು 100 ಡೇಸ್ ಆಯಿತು, 1000 ಎಪಿಸೋಡ್ ಆಯಿತು ಅಂತ. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ ನನಗೆ. ಇದು ಒಂದು ಕೊರತೆ ಇದೆ. ಮ್ಯಾಟ್ರ್ ಏನಂದರೆ, ಕನ್ನಡ ಸಿನಿ ಕಿರುತೆರೆಯ ಜಗತ್ತಿನಲ್ಲಿ ಅತಿ ಹೆಚ್ಚು ಕಾಲ ನಡೆದಂಥ ಸೀರಿಯಲ್ ಉದಯ ಟಿವಿಯ ಮಾಂಗಲ್ಯ ಸೀರಿಯಲ್. ಆ ಸೀರಿಯಲ್ ಟೈಟಲ್ ಸಾಂಗ್ ಬರೆದವನು ನಾನು. ಅದು ಹೆಮ್ಮೆ, ಖುಷಿ ಇದೆ. 10 ವರ್ಷ ಒಂದು ಸೀರಿಯಲ್ಲು. ನಾನು ಎಂಗೇಜ್ಮೆಂಟ್ ಆಗೋಕ್ಕೆ ಮುಂಚೆ ಬರೆದು ಹಾಡೋದು. ನನ್ನ ಎಂಗೇಜ್ಮೆಂಟ್ಗೆ ಮುಂಚೆ ನನ್ನ ಮಗ ಸ್ಕೂಲ್ಗೆ ಹೋಗ್ತಾ ಇದ್ದ, ಆಗಲೂ ಓಡ್ತಾ ಇತ್ತು ಸೀರಿಯಲ್. ಅದೇ ರೀತಿ ಹಳೆ ಮಾಂಗಲ್ಯ ಹೋಯ್ತು, ಹೊಸ ಮಾಂಗಲ್ಯ ಬಂತು. ಹೊಸ ಮಾಂಗಲ್ಯಕ್ಕೂ ಬರದೆ. ಹೌದು ಹೌದು, ಅದು ಚೆನ್ನಾಗಿದೆ. ಉದಯ ಟಿವಿದೆ ನಾನೇ ಮ್ಯೂಸಿಕ್ ಮಾಡಿದ್ದೀನಿ ಎಷ್ಟೋ ಸೀರಿಯಲ್. ಓಕೆ, ಹೊಂಬಾಳೆ ಅಂತ ಒಂದು ಸೀರಿಯಲ್ ಬಂತು, ಅದು ನಾನೇ ಮ್ಯೂಸಿಕ್ ಲಿರಿಕ್ಕು. ಓಕೆ ಸರ್, ಈಗ ಸಿನಿಮಾ ಸಾಂಗ್ಗಳಿಗೂ ಸೀರಿಯಲ್ ಸಾಂಗ್ಗಳಿಗೂ ಡಿಫ್ರೆನ್ಸ್ ಏನಿರುತ್ತೆ? ಡಿಫ್ರೆನ್ಸ್ ಅಂದರೆ ಇಷ್ಟೇ. ಯಾಕೆಂದರೆ ಸೀರಿಯಲ್ ಸಾಂಗ್ ಏನಂದರೆ, ಸೀರಿಯಲ್ಗೆ ಮುಂಚೆ ಶುರು ಆಗುತ್ತಲ್ಲ, ಆ ಶುರು ಆಗುವಾಗ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರೋರು ಕೂಡ ಆ ಹಾಡು ಕೇಳಿ ಓಡ್ ಬಂದು ಟಿ ವಿ ಹತ್ರ ಬರಬೇಕು. ಇದೇ ಅದ್ರ ಉದ್ದೇಶ. ಉದ್ದೇಶ ಸ್ಪಷ್ಟ. ಇಷ್ಟರಲ್ಲೇ ಚಿಕ್ಕದಾಗಿ ಅದ್ರ ಉದ್ದೇಶ ಮುಗಿಸ್ಕೋಬೇಕು. ಆ ಸೀರಿಯಲ್ ಬರ್ತಾ ಇದೆ, ಬನ್ನಿ ಬನ್ನಿ ನೋಡಿ ಅಂತ ಕೂಗಿ ಹೇಳ್ದಂಗೆ ಇರ್ಬೇಕು ಆ ಹಾಡು. ಅದು ಮ್ಯಾಟ್ರು. ಎಷ್ಟೋ ಜನ ಹೆಣ್ಮಕ್ಳನ್ನ ಟಿವಿ ಮುಂದೆ ಕೂರಿಸಿರೋರು ನೀವು ನಿಮ್ಮ ಹಾಡುಗಳಿಂದ. ಬಟ್ ಪರ್ಟಿಕ್ಯುಲರ್ಲಿ ಎಷ್ಟೋ ಸೀರಿಯಲ್ ಸಾಂಗ್ಗಳು ಇವತ್ತೂ ಇದೆ ಸರ್. ಪರ್ಟಿಕ್ಯುಲರ್ಲಿ ಇದೇ ಆಗ್ಬೋದು, ಮಾಂಗಲ್ಯ, ಬಂಗಾರ, ರಂಗೋಲಿ, ಅಂದ್ರೆ ಎಲ್ಲರೂ ಜನರಲ್ ಆಗಿ ಮಾತಾಡೋದು ಅದೇ ರಂಗೋಲಿ, ಮುಕ್ತ ಆ ಸಾಂಗ್ಗಳೆಲ್ಲದನ್ನು ಇವತ್ತೂ ಹಂಗೆ ಉಸಿರಾಡ್ತಿದೆ. ಎಷ್ಟು ವರ್ಷ ಆಗಿರ್ಬೋದು, ಬಟ್ ಅದಕ್ಕೆಲ್ಲ ಕಾರಣಕರ್ತರು ನೀವುಗಳು. ಹೌದು ಸರ್, ಹೌದು. ಓಕೆ ಸರ್, ನಮ್ಮ ಜೊತೆ ಇಷ್ಟೊತ್ತು ಕೂತ್ಕೊಂಡು ನಿಮ್ಮ ಎಕ್ಸ್ಪೀರಿಯನ್ಸ್ನ ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ನಮ್ಮ ಚಿತ್ರರಂಗದ ಗಣ್ಯ ಕಲಾವಿದರ ಜೊತೆ ನಮ್ಮ ವಿ ನಾಗೇಂದ್ರ ಪ್ರಸಾದ್ ಅವರ ಬಾಂಧವ್ಯ ಹೇಗಿತ್ತು, ಒಡನಾಟ ಹೇಗಿತ್ತು ಅಂತ ಸಂಪೂರ್ಣವಾಗಿ ನಾವು ತಿಳ್ಕೊಂಡ್ವಿ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಸಣ್ಣ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಸ್ಪಾಟ್ಲೈಟ್.